ಅದಕ್ಕೆ ಒಳ್ಳೆ ಹೆಸರು ಯಾವ್ದಾಗಿ ಬರ್ತೈತಿ ಅಂದ್ರೆ ನಮ್ಮ ಜಾತಕದ ಪ್ರಕಾರನೂ ಮಾಡಿರ್ತಾರೆ, ಎಷ್ಟೋ ಜನ ಮಾಡಿರ್ತಾರೆ. ಅದೆಲ್ಲ ಮಾಡ್ಕೊಂಡು ಬಂದು ಇಲ್ಲಿ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿರ್ತಾರೆ. ಅವು ಕೂಡ ಡಮಾರ್ ಆಗಿರ್ತಾವ, ಏನೂ ಗೊತ್ತಿಲ್ಲ, ಸುಮ್ಮನೆ ಏನೋ ಮಾಡೋಂಗೆ ಮಾಡಿರ್ತಾರೆ ಯೂಟ್ಯೂಬ್ನ. ಅವರೆಲ್ಲ ಫುಲ್ ಕ್ಲಿಕ್ ಆಗಿ 1000 ಗಂಟ್ಲೆ ಮಿಲಿಯನ್ ಗಂಟ್ಲೆ ಎಲ್ಲ ವ್ಯೂಸ್ ಹೋಗಿ ಸುಮ್ಮನೆ ಏನೋ ಅವ್ರಿಗೇನೋ ಅದ್ರದ್ದು ನಾಲೆಜೂ ಇಲ್ಲ ಅಂಥವ್ರನ್ನ ಸಿಕ್ಕಾಪಟ್ಟೆ ಕ್ಲಿಕ್ ಆಗಿ ಏನಂದ್ರೆ ಮಿಲಿಯನ್ ಗಂಟ್ಲೆ ಎಲ್ಲ ವ್ಯೂ ಹೋಗಿ ಕಂಡಂಗೆ ದುಡಿತಿರ್ತಾರೆ. ಟೈಮ್ ಸರಿ ಇಲ್ಲ ಅಂತಂದ್ರೆ ಅಕ್ಕಪಕ್ಕದೊಳಗೂ ಒಳ್ಳೆಯವರು ಕುಂದ್ರಬಾರ್ದು. ಯಾಕಂದ್ರೆ ಒಳ್ಳೆಯವ್ರಿಗೂ ಅನಿಸ್ಬಿಡ್ತದೆ, ಕಾಣಿಸ್ತದೆ ನಮ್ಮ ಜೊತೆ ಜಗಳ ಆಡ್ಬೇಕಪ್ಪ ಅಂತ ಅನ್ನೋ ಮೂಡ ಇರ್ತದೆ ಅವ್ರಿಗೆ. ಹಾಗಾಗಿನ ಟೈಮ್ ಸರಿ ಇಲ್ಲ ಅಂತಂದ್ರೆ ಬಾಜುಕ ನಿಮ್ಮ ಪಕ್ಕದೊಳಗೆ ಒಳ್ಳೆಯವ್ರು ಕುಂದ್ರಸ್ಕೊಳಕ್ಕೆ ಹೋಗ್ಬೇಡ್ರಿ. ಅಷ್ಟು ಏನಂದ್ರೆ ಕೆಟ್ಟ ಖರಾಬ್ ಟೈಮ್ ಅಂತಲೇ ಹೇಳ್ಬೋದು. ಸಂಬಂಧಿಕರು ಅಷ್ಟೇ ಬಂದೇ ಇಲ್ಲಿ ಜಗಳ ಮಾಡ್ತಾರಪ್ಪ ಅಂತ ಹೇಳಂಗಿಲ್ಲ. ಸಂಬಂಧಿಕರು ಬಿಟ್ಟು ಅಕ್ಕಪಕ್ಕದವ್ರ ಮನೆಯವರಾಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಅಥವಾ ಸಣ್ಣ ಮಕ್ಳು ದಾರೆ ಹೊಂಟಿರ್ತಾರೆ, ಸುಮ್ಮನೆ ಹೋಗ್ಬೇಕು, ಇಲ್ಲಿ ಕಾಲು ಕೆದ್ರಕೊಂಡು ಜಗಳಕ್ಕೆ ಬರ್ತಾರೆ. ಟೈಮ್ ಸರಿ ಇಲ್ಲ ಅಂತ ಹೇಳೋದು ಇದಕ್ಕೆ ಒಂದಿಷ್ಟು ಏನಪ್ಪ ಉದಾಹರಣೆ ಅಂತಂದ್ರೆ, ಯಾವುದಾದ್ರೂ ಕೆಲಸದ ಇಂಟರ್ವ್ಯೂಗೆ ಹೋಗ್ರಿ, ಸುಮ್ಮನೆ ಏನೋ ಯಾರೋ ಹೇಳ್ಯಾರ ಹೋಗೋಣ ಅಂತ ಹೇಳಿ ಹೋಗಿದ್ದ ಇಂಟರ್ವ್ಯೂನು ಅಲ್ಲೇನು ನಾವು ಸೆಲೆಕ್ಷನ್ ಹಾಕೇವೋ ಬಿಡ್ತೇವೋ ಅಂತಲೂ ಇರಂಗಿಲ್ಲ. ಸುಮ್ಮನೆ ಹೋಗಿರ್ತೇವಿ, ಸೆಲೆಕ್ಷನ್ ಆಗಿಬಿಡ್ತೈತಿ. ಅಂದ್ರೆ ನಾವ ಮನಸ್ಸು ಮಾಡಿ ಯಾವುದಾದ್ರೂ ಕೆಲಸಕ್ಕೆ ಹೋಗ್ಬೇಕಪ್ಪ ಇಷ್ಟಪಟ್ಕೊಂಡು, ಈ ಕೆಲಸ ನಮ್ಗೆ ಇಷ್ಟ ಆಗೈತಿ, ಇಂಟರ್ವ್ಯೂ ಹಾಕೋಣ ಹೋಗೋಣ ಅಂತ ಹೋಗ್ರಿ, ಯಾವ ಕೆಲಸನೂ ಅಲ್ಲಿ ಸಿಗಂಗಿಲ್ಲ, ಮನೆಯೊಳಗಿರೋ ತಪ್ಪಂಗಿಲ್ಲ. ಇದು ಹೆಂಗೆ ಅನಿಸ್ತದೆ ಅಂತಂದ್ರೆ, ಸೊ ನಾವಾಗೆ ಏನು ಟ್ರೈ ಮಾಡಕ್ಕೆ ಹೋಗ್ಬಾರ್ದು. ಟೈಮ್ ಸರಿ ಇತ್ತಂದ್ರೆ ಎಲ್ಲನೂ ತಾನ ಒದಗಿ ಬರ್ತದೋ ಏನೋ ಗೊತ್ತಿಲ್ಲ. ಟೈಮ್ ಸರಿ ಇಲ್ಲ ಅಂತ ತಿಳ್ಕೊರಿ, ದಾರಿ ಒಳಗೆ ಹೋಗ್ತಾ ಇರೋ ಅಂಥ ದನ ಕರ ಏನಿರ್ತಾವಲ್ಲ, ಎಮ್ಮಿಗಳು ಎಲ್ಲ ಬಂದು ನಮ್ಗೆ ಗುದ್ದಾಕ್ ನೋಡ್ತಿರ್ತಾವೆ. ಇನ್ನೇನಾದ್ರೂ ನಿಂಗೆ ಟೈಮ್ ಇವತ್ತು ಸರಿ ಇಲ್ಲ ಅಂತಂದ್ರೆ ಬಾತ್ರೂಮ್ ಒಳಗೆ ಹೋಗಿ ಬಟ್ಟೆ ವಾಶ್ ಮಾಡ್ತಿರ್ತೀಯಲ್ಲ, ಕೈ ಒಳಗೆ ಏನಾದರೂ ಒಂದು ನಟ್ಟು ಅಥವಾ ಕೈ ಒಳಗೆ ಏನಾದರೂ ಒಂದು ಚುಚ್ಚಾದ್ರೂ ರಕ್ತ ಬರುವಂಥದ್ದು ಟೈಮ್ ಇರ್ತದೆ. ಅದು ಬಂದ ಅಂತಲ್ಲ, ನೀವು ಪಾತ್ರೆ ತೊಳಿಬೇಕಾದ್ರೆ ನೀವು ಏನಾದರೂ ಬಂದು ಹುಳ ಕಡಿಬಾರ್ದು ಅಂತದನ್ನ. ಹೀಗೆ ಟೈಮ್ ಸರಿ ಇಲ್ಲ ಅಂತಂದ್ರೆ ಚಲೋ ಇರೋರ್ನು ಬಂದು ಜಗಳ ಆಡ್ತಾರೆ, ಬೇಕಾದವರು ಬಂದು ಏನೇನೋ ಅಂತ ಹೋಗ್ತಾರೆ. ಎಲ್ಲೋ ಒಂದು ಕರೆಂಟಿನ ಬಿಲ್ ಕಟ್ಟಕ್ಕೆ ಹೋಗ್ತೇವಪ್ಪ, ಇವತ್ತು ಹೊರಗಡೆ ಹೋಗೋಣ, ಕರೆಂಟಿನ ಬಿಲ್ ಕಟ್ಟಿ ಬಂದ್ಬಿಡೋಣ, ಟೈಮ್ ಸರಿ ಇಲ್ಲ ಹೋದಿಲ್ಲ ಅಲ್ಲ, ಅವನ ಜೊತೆನೂ ಜಗಳನ ಸುಮ್ಮನೆ ಇರ್ತೇವೆ. ಅವ್ರಿಗೆ ಏನು ಕಡಿತದೋ ಏನೋ ಗೊತ್ತಿಲ್ಲ, ಅವನು ಬಂದು ಜಗಳನ ಮಾಡ್ತಾನೆ. ಹಿಂಗೆ ಯಾಕೆ ಆಗ್ತದೆ ನನಗಂತೂ ಗೊತ್ತಿಲ್ಲ. ನೋಡ್ರಿ, ನಿಮ್ಗೇನೋ ಟೈಮ್ ಸರಿ ಇತ್ತಂತ ತಿಳ್ಕೊಳ್ರಿ. ಯಾರಾದ್ರೂ ಜಗಳ ಮಾಡಕ್ಕೆ ನಿಮ್ಮ ಜೊತೆ ಬರಾಕತ್ತಾರ, ಇಲ್ಲಿಂದನೋ ಬರಾತಾರಪ್ಪ, ಏನೋ ಈಕಿಗೆ ಬೈಬೇಕು, ಏನೋ ಪ್ರಾಬ್ಲಮ್ ಆಗೈತಿ ಈಕಿಂದ ಅಂತ ಹೇಳಿ ಬಂದ್ರೂ ಅವ್ರ ಸುಮ್ಮನೆ ಹೋಗಿರೋಂಥ ಸಿಚುವೇಶನ್ನು ಅದಾವ. ಹಿಂಗೆ ಯಾಕೋ ಏನೋ ಗೊತ್ತಿಲ್ಲ, ಇದಕ್ಕೆ ಅನಿಸ್ತದ. ಒಬ್ಬೊಬ್ರು ಹೇಳ್ತಿರ್ತ ಟೈಮ್ ಏನಂದ್ರೆ ಒಳ್ಳೆ ಟೈಮ್ ಬರೋ ತನಕ ಕಾಯ್ತಿರ್ರಿ ಅಂತ ಹೇಳಿ. ಒಂದೊಂದ್ಸರಿ ಅನಿಸ್ತದ ಇದೆಲ್ಲ ನಿಜಪ್ಪ. ಸೊ ಹಂಗೂ ಏನಂದ್ರೆ ಟೈಮ್ ಬರೋ ತನಕ ಕಾಯೋಣ ಅಂತ ಹೇಳಿ ನಾವು ಯಾವುದು ಕೆಲಸ ಮಾಡ್ದೆ ಕುಂತ್ರೆ ದುಡ್ಡಂತೂ ಇಲ್ಲಿ ಯಾವನು ಬಂದು ಕೊಡಂಗಿಲ್ಲ, ನಾವೇ ದುಡ್ಕೋಬೇಕು. ಇಲ್ಲಿ ಯಾವುದು ನಂಬಬೇಕು, ಯಾವ್ದು ಬಿಡಬೇಕು, ಯಾವ ಒಂದು ಗಾದೆ ಮಾತನ್ನ ನೀವೇ ಹೇಳ್ರಿ, ಯಾವ್ದು ಗಾದೆ ಮಾತನ್ನ ನಾವು ನಂಬಬೇಕಾಕೈತಿ. ಇನ್ನು ಇಂಥ ಟೈಮ್ ಒಳಗೆ ಹೆಂಗೆ ಅಂತಂದ್ರೆ ಅನ್ಕೊಳ್ದೇ ಇರೋ ಕೆಲಸ ಒಳ್ಳೇದಾಗಿರ್ತೈತಿ. ಅಂದ್ರೆ ಅದ ಟೈಮ್ ಕೂಡಿ ಬಂತು ಅಂದ್ರೆ ಆ ಒಂದು ಸಮಯಕ್ಕೆ ಏನಂದ್ರೆ ನಮ್ಗಿದು ಅನ್ಕೊಂಡ್ರಂಗಿಲ್ಲ, ನಾವು ಇದು ಈ ಕೆಲಸ ಒಂದು ಒಳ್ಳೇದಾಗಬೇಕು, ಈ ಕೆಲಸ ಮಾಡಬೇಕು ಅಂತ ಹೇಳಿ. ಬಟ್ ಏನಂದ್ರೆ ಅದ ಒಂದು ಕೆಲಸನ ಸ್ಟ್ಯಾಂಡ್ ಮಾಡ್ತದ. ಎಲ್ಲಾನು ಅಂದ್ರೆ ಈ ಟೈಮ್ಗೆ ಎಲ್ಲಾನು ಗೊತ್ತದ ಅಂತ ಕಾಣಿಸ್ತದ. ಹಾಗಾಗಿನೇ ಆ ಟೈಮ್ ಒಳಗೆ ಇವ್ನು ಎಲ್ಲೆಲ್ಲಿ ತೊಗೊಂಡು ಹೋಗಬೇಕು, ಎಲ್ಲೆಲ್ಲಿ ಹಾಕಬೇಕು, ಚಲೋದಕ್ಕೆ ಹಾಕಬೇಕು, ಕೆರೆ ಒಳಗೆ ಹಾಕಬೇಕು, ಬಾವಿ ಒಳಗೆ ಹಾಕಬೇಕು, ಅಥವಾ ದೊಡ್ಡ ಸಮುದ್ರಕ್ಕನ ಹಾಕಬೇಕು ಅನ್ನೋದು ಅದಕ್ಕೆ ಗೊತ್ತಿರ್ತದೆ, ಕಾಣಿಸ್ತದ. ಹಾಗಾಗಿ ತೊಗೊಂಡು ಹೋಗ್ತಾ ಇರ್ತೈತಿ. ನಾವೇನು ಮಾಡ್ತೀವಂದ್ರೆ ಎಲ್ಲದಕ್ಕೂ ಪ್ರಯತ್ನ ಪಡ್ತಾನೆ ಇರ್ತೀವಿ. ಒಂದೊಂದಿಷ್ಟು ಸಕ್ಸಸ್ ಆಗ್ತಾವ, ಬಟ್ ಪರ್ಸಂಟೇಜ್ ಮಾತ್ರ ಭಾಳ ಕಡಿಮೆ ಅದ. ಇದೆಲ್ಲ ನೋಡಿದ ಮೇಲೆ ಈಗ ದೇವ್ರು ಇರೋದು ನಿಜಾನೋ ಅಥವಾ ನಾವು ಈಗ ಅದೇ ಮಾತು ಮಾಡಿರೋ ಯಾರೋ ಗೊತ್ತು, ನನಗಂತೂ ಗೊತ್ತಿಲ್ಲ ಅದು ನಿಜಾನೋ. ಯಾಕಂದ್ರೆ ಫ್ಯಾಕ್ಟ್ ಆಗ್ಯಾವ, ಅದಂತೂ ನಿಜ ಅಂತೂ ಹೌದು, 100% ಆಗ್ಯಾವ. ಕೆಲವೊಂದಿಷ್ಟು ಅಂದ್ರೆ ನಾವು ಒಂದು ನಂಬಿಕೆ ಅದೇ ರೀತಿನ ಇಟ್ಕೊಂಡ್ ಬಂದಿರ್ತೀವಿ ಅಂದಮೇಲೆ ಆ ಒಂದು ಸಿಮಿಲರ್ ಮ್ಯಾಚ್ ಆಗ್ತಿರ್ತಾವ ಆ ಒಂದು ಮಾತುಗಳು. ಹಗ್ಗನೂ ಹಾವಾಗ್ತದಂತ ಅಂದ್ರೆ ನಮ್ಮ ಟೈಮ್ ಸರಿ ಇಲ್ಲ ಅಂತಂದ್ರೆ ಯಾರ್ದಾದ್ರೂ ನಾವು ರಿಲೇಷನ್ ಅವ್ರ ಜೊತೆ ಮಾತಾಡಕ್ಕೆ ಹೋಗಬೇಕು, ಅವ್ರ ಮನೆಗೆ ಹೋಗಿರ್ತೀವಿ, ಅವರಿಗೆ ನಮ್ದು ಟೈಮ್ ಸರಿ ಇಲ್ಲ ಅಂತಂದು ಅವ್ರ ಜೊತೆನೂ ಬೈಸ್ಕೊಂಡು ಬಂದಿರ್ತೀವಿ, ಅವ್ರ ಜೊತೆ ಜಗಳ ಆಡಿ ಬಂದಿರ್ತೀವಿ, ಇಲ್ಲಾಂದ್ರೆ ಅವ್ರ ಜೊತೆ ಉಗುಳಿಸ್ಕೊಂಡಾದ್ರೂ ಬಂದಿರ್ತೀವಿ. ಇನ್ನು ರೋಡ್ ಒಳಗೆ ಹೊಂಟೇವಪ್ಪ ಅಂತಂದ್ರೆ ಹೂ ಬಿದ್ದಿತ್ತಂದ್ರೂ ಟೈಮ್ ಸರಿ ಇಲ್ಲ ಅಂತಂದ್ರೆ ಅದ ಕಲ್ಲಾಗಿನ ನಮ್ಗೆ ಚುಚ್ಚುವಂಥ ಚಾನ್ಸಸ್ನೂ ಇರ್ತಾವ. ಹಿಂಗೆ ಲೈಫ್ ಎಲ್ಲಾರ್ದು ಇದೇ ರೀತಿನ ಲೀಡ್ ಮಾಡ್ಬೇಕಾಕೈತಿ. ರಿಲೇಷನ್ಗಳೂ ಹಂಗೆ ಅನ್ನಿಸ್ತದ ಒಂದೊಂದ್ಸರಿ. ಏನಂದ್ರೆ ಟೈಮ್ ಸರಿ ಇತ್ತಪ್ಪ ಅಂತಂದ್ರೆ ಅದೇ ನಿನ್ನ ಹತ್ರ ದುಡ್ಡು ಇತ್ತು, ಎಲ್ಲನೂ ಇತ್ತು ಅಂದ್ರೆ ನೀನು ನಮ್ಮವರು, ನೀವು ನಮ್ಮವರು, ಅವರು ನಮ್ಮವರು, ಎಲ್ಲರೂ ನಮ್ಮವ್ರು, ಅಕ್ಕದ ಪಕ್ಕದವರೆಲ್ಲ ನಮ್ಮವರೇ. ಅದೇ ಟೈಮ್ ಸರಿ ಇಲ್ಲ ಅಂತಂದ್ರೆ ಅವ ಯಾರು, ಇವನು ಯಾರು, ಇಕ್ಕಿ ಯಾರು, ನೀ ಯಾಕೆ ಬಂದಿ ನಮ್ಮ ಮನೆಗೆ, ನೀವು ನಮ್ಮೂರಲ್ಲ, ಇಂಥ ಒಂದು ಮಾತುಗಳನ್ನ ಕೇಳಬೇಕು. ಇಲ್ಲಿ ಯಾವ್ದು ನಂಬಬೇಕೋ ಯಾವ್ದು ಬಿಡಬೇಕೋ ನನಗೂ ಗೊತ್ತಿಲ್ಲ. ದೇವ್ರು ಇರೋದ ನಿಜಾನೋ ಅಥವಾ ಇದು ಗಾದೆ ಮಾತೋ ಏನೋ ನನಗಂತೂ ಗೊತ್ತಿಲ್ಲ. ಇನ್ನು ನಿಮ್ಗೆ ಟೈಮ್ ಸರಿ ಇಲ್ಲಪ್ಪ, ನಾವೆಲ್ಲಾದ್ರೂ ಹೊರಗಡೆ ಹೋಗಬೇಕು ಅಂತ ಹೇಳಿ ಗಂಡಕ್ಕೆ ಕೇಳ್ರಿ,
ಯಾವುದಾದ್ರೂ ಒಂದು ಪಾರ್ಟಿ ಇರ್ತದೆ ಫ್ರೆಂಡ್ಸದ್ದು. ಇವತ್ತು ನನ್ನ ಬರ್ಡೇ ಪಾರ್ಟಿಗೆ ಹೋಗ್ಬೇಕ್ರಿ, ಟೈಮ್ ಸರಿ ಇಲ್ಲ ಅಂತ ಅಂದಾಗ ಹೋಗಿ ಏನಾದರೂ ಕೇಳ್ರಿ ನೀವು. ಅನ್ಬಾರ್ದೆಲ್ಲ ಅನಿಸ್ಕೊಂಡು ಉಗುಳ್ಬಾರ್ದೆಲ್ಲ ಉಗುಳಿಸ್ಕೊಂಡು ಬರ್ತೀವಿ. ಅದೇ ಟೈಮ್ ಸರಿ ಇತ್ತಪ್ಪ ಅಂತಂದ್ರೆ ಅದು ಕಲ್ಲೂ ಹೂವಾಗ್ಬಿಡ್ತದಂತ, ಹಂಗೆ ಟೈಮ್ ಆಗ್ಬಿಟ್ಟಿರ್ತೈತಿ. ಅಂದ್ರೆ ಅಂಥ ಒಂದು ಸಮಯ ಇರ್ತದೆ. ಇದೆಲ್ಲ ನೋಡಿದ್ರೆ ಏನಂದ್ರೆ ನಾವೆಲ್ಲ ಅನ್ಕೊಳ್ಳೋದ ತಪ್ಪಪ್ಪ. ಅಂದ್ರೆ ಹಣೆ ಬರಹ ಅಂತ ಹೇಳ್ತಿರ್ತಾರೆ ಒಂದೊಂದಿಷ್ಟು ಜನ. ಹಣೆ ಬರದೊಳಗೆ ಏನೇನೆಲ್ಲ ಬರ್ದಿರ್ತೈತಲ್ಲ ಅದ ಆಗ್ತದಂತ ಹೇಳಿ. ಈ ಹಣೆ ಬರಹನೋ ಅಥವಾ ಟೈಮೋ ಏನೋ ಇದೆಲ್ಲ ಮಾಡಿರೋರು ಯಾರು ಅಂತ ನನಗಂತೂ ಗೊತ್ತಿಲ್ಲ. ಅಂದ್ರೆ ಇವಾಗ ಫ್ಯಾಕ್ಟಾಗಿ ನಡೀತಾ ಇರೋವಂಥ, ಅಂದ್ರೆ ದಿನನಿತ್ಯದ ಜೀವನದೊಳಗೆ ನಡೀತಾ ಇರೋವಂಥ ಫ್ಯಾಕ್ಟ್ ಇದೆ ಆ್ಯಕ್ಚುಲಿ. ನಾವು ಎಷ್ಟೋ ಸರಿ ಪ್ಲೇನ್ ಒಳಗೆ ಬಂದೀವಿ, ಇವತ್ತೇನಾಗ್ತದೆ ಬಿಡಪ್ಪ, ಅದು ಸೆನ್ಸರ್ ಇರಂಗಿಲ್ಲ, ಬರ್ತಾ ಇರ್ತೀವಿ, ಅದೇನೋ ಆಗಿ ಅಲ್ಲಿ ಒಂದಿಷ್ಟು ಪ್ರಾಬ್ಲಮ್ಗಳೂ ಆಗಿರ್ತಾವೆ ಅಥವಾ ಡೆತ್ಗಳನ್ನೂ ಎಲ್ಲ ಆಗಿರ್ತಾವೆ. ಇನ್ನು ಬಿಡಪ್ಪ ಆಕ್ಸಿಡೆಂಟ್ಗಳೆಲ್ಲ ಆಗಬಾರ್ದು ಅಂತ ಅದನ್ನು ಮಾಡಬೇಕಾದ್ರೆ ಟೈಮ್ ಸರಿ ಇಲ್ಲ ಅಂತ ತಿಳ್ಕೊಳ್ರಿ. ಅಂದ್ರೆ ಇವತ್ತಿದಾರಪ್ಪ ಅಂತನೋರು ನಾಳೆನೂ ಇರಂಗಿಲ್ಲ. ಈ ಒಂದು ಇದನ್ನೆಲ್ಲ ನೆನೆಸ್ಕೊಂಡ್ರೆ ಅನ್ನಿಸ್ತದ, ಯಾವ ಆಸ್ತಿ ಮಾಡ್ಲಿಕ್ಕೆ ಹೋಗ್ಬಾರ್ದು, ಯಾವ ದುಡ್ಡು ಮಾಡಕ್ಕೆ ಹೋಗ್ಬಾರ್ದು. ಇರೋಷ್ಟು ದಿನಾನು ನೆಮ್ಮದಿಯಿಂದ ಇದ್ದು ಎಲ್ಲರ ಜೊತೆ ಖುಷಿಯಿಂದ ಇದ್ದು ಎಲ್ಲರ ಜೊತೆ ಮಿನರಲ್ ಆಗಿ ನಕ್ಕೋತ ಹೋಗೋದು ಒಳ್ಳೇದು ಅನ್ನಿಸ್ತದ. ಆದ್ರೆ ಏನಂದ್ರೆ ಯಾವುದಾದ್ರೂ ಒಂದು ನಾವು ಶಾಪ್ ಇಡ್ತಿರ್ತೀವಿ ಅಥವಾ ಯಾವುದಾದ್ರೂ ಒಂದು ಬಿಸ್ನೆಸ್ನ ಮಾಡ್ತಿರ್ತೀವಿ, ಏನೋ ಒಂದು ಅಂದ್ರೆ ನಮ್ಮ ಜೀವನ ನಡೆಸೋಕ್ಕೋಸ್ಕರ ಏನೋ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಿರ್ತೀವಿ. ಆದರೆ ಜ್ಯೋತಿಷ್ರಿ ಎಲ್ಲ ಕೇಳ್ಕೊತೀವಿ, ಅಥವಾ ನಾವು ಮದುವೆ ಮಾಡ್ತಿರ್ಬೋದು, ಯಾವುದೋ ಒಂದು ನಾವು ಕಾರ್ಯಕ್ರಮ ಮಾಡಿದ್ರೂ ಈ ಜ್ಯೋತಿಷ್ಯನೆಲ್ಲ ಕೇಳ್ತೀವಿ. ಕೇಳ್ಕೊಂಡು ಬಂದು ಈ ಒಂದು ದಿನ ಚಲೋ ಅದನ್ನ ಇಲ್ಲಪ್ಪ ಅಂತ ಹೇಳಿನೇ ನಾವು ಮದುವೆ ಮಾಡಿಸ್ತೀವಿ, ಹೇಳಿನೇ ನಾವು ಶಾಪ್ಗಳನ್ನ ಹಾಕ್ತೀವಿ, ಹೇಳಿನೇ ನಾವು ಬಿಸ್ನೆಸ್ಸನ್ನು ಮಾಡ್ತೀವಿ. ಆದರೂ ಕೂಡ ಏನಂದ್ರೆ ಅಲ್ಲಿ ಲಾಸ್ ಯಾಕೆ ಕಂಡು ಬರ್ತದ? ಈ ಪ್ರಶ್ನೆಗೆ ಆನ್ಸರ್ ಹೇಳ್ರಿ ನೋಡೋಣ ಅಂತ. ಯಾಕಂದ್ರೆ ಎಷ್ಟೆಲ್ಲ ಕೈ ಹಾಕ್ತೀವಿ ನಾವು, ಟೈಮ್ ಸರಿ ಇಲ್ಲ ಅಷ್ಟೇ. ಪ್ರಾಬ್ಲಮ್ ಏನಪ್ಪ ಇಲ್ಲಂದ್ರೆ ಟೈಮ್ ಸರಿ ಇಲ್ಲ. ಯಾವ ಜ್ಯೋತಿಷ್ಯರೂ ಇಲ್ಲೇ ಕೆಲಸ ಮಾಡಂಗಿಲ್ಲ. ಟೈಮ್ ಹಂಗಿದ್ರೆ ಇದನ್ನು ಯಾರು ಕೇಳೋದು? ಟೈಮ್ ಸರಿ ಇಲ್ಲ ಅಂತ ಹೇಳಿ ಜ್ಯೋತಿಷ್ಯನೂ ಹೇಳಿಲ್ಲ, ಈ ಕಡೆ ಸೊಲ್ಯೂಷನ್ ಯಾರ ಕಡೆ ಕೇಳ್ತೀರಿ? ಈ ಕಡೆ ಜ್ಯೋತಿಷ್ಯರನ್ನು ನಂಬಬಾರ್ದು, ಈ ಕಡೆ ದೇವ್ರ ಬರೆದಿರುವಂಥ ಹಣೆ ಬರಹನೂ ನಂಬಬಾರ್ದು. ಯಾವ ಒಳ್ಳೆ ಟೈಮ್ ಇಟ್ಟು ನಾವು ಒಳ್ಳೆ ಕೆಲಸ ಮಾಡಕ್ಕೆ ಹೋಗ್ತಿರ್ತೀವಿ, ಆ ಕೆಲಸನೂ ನಂಬಬಾರ್ದು. ಈಗ ನಾವು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ವಿ ಅಂತ ತಿಳ್ಕೊಳ್ರಿ. ಈಗ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ವಿ ನಾವು ಒಳ್ಳೆ ಸಮಯ ನೋಡಿಕೊಂಡು, ಅದಕ್ಕೆ ಒಳ್ಳೆ ಹೆಸರು ಯಾವುದಾಗಿ ಬರ್ತೈತಿ ಅಂದ್ರೆ ನಮ್ಮ ಜಾತಕದ ಪ್ರಕಾರನೂ ಮಾಡಿರ್ತಾರೆ, ಎಷ್ಟೋ ಜನ ಮಾಡಿರ್ತಾರೆ. ಅದೆಲ್ಲ ಮಾಡ್ಕೊಂಡು ಬಂದು ಇಲ್ಲಿ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿರ್ತಾರೆ. ಅವು ಕೂಡ ಡಮಾರ್ ಆಗಿರ್ತಾವೆ, ಏನೂ ಗೊತ್ತಿಲ್ಲ, ಸುಮ್ಮನೆ ಏನೋ ಮಾಡೋಂಗೆ ಮಾಡಿರ್ತಾರೆ ಯೂಟ್ಯೂಬ್ನ. ಅವರೆಲ್ಲ ಫುಲ್ ಕ್ಲಿಕ್ಕಾಗಿ 1000 ಗಂಟ್ಲೆ ಮಿಲಿಯನ್ ಗಂಟ್ಲೆ ಎಲ್ಲ ವ್ಯೂಸ್ ಹೋಗಿ, ಸುಮ್ಮನೆ ಏನೋ ಅವ್ರಿಗೇನೋ ಅದ್ರದ್ದು ನಾಲೆಜೂ ಇಲ್ಲ ಅಂಥವ್ರನ್ನ ಸಿಕ್ಕಾಪಟ್ಟೆ ಕ್ಲಿಕ್ಕಾಗಿ ಏನಂದ್ರೆ ಮಿಲಿಯನ್ ಗಂಟ್ಲೆ ಎಲ್ಲ ವ್ಯೂ ಹೋಗಿ ಕಂಡಂಗೆ ದುಡಿತಿರ್ತಾರೆ. ಗೊತ್ತಿರೋರಿಗೆ ಎಡಿಟಿಂಗ್ ಎಲ್ಲ ಗೊತ್ತಿರ್ತದೆ, ಎಲ್ಲನೂ ಮಾಡ್ತಿರ್ತಾರೆ ಯೂಟ್ಯೂಬ್ ಒಳಗೆ. ಆದ್ರೂ ಅವ್ರಿಗೆ ಇಲ್ಲಿ ₹1 ಬಿಡಿಗಾಸದ ಮರ್ಯಾದೆನೂ ಇಲ್ಲ. ಹಿಂಗೆ ಜೀವನ ಏನಂತಂದ್ರೆ ನಾವು ಒಟ್ಟೊಳಗೆ ಈ ಹಣೆ ಬರಹ ನಂಬಬೇಕು ಅಥವಾ ಈ ಒಂದು ಜ್ಯೋತಿಷ್ಯ ನಂಬಬೇಕು ಏನು ಅನ್ನೋದೇ ಒಂಥರ ಕ್ವಶನ್ ಮಾರ್ಕ್ ಅಂತ ಅನಿಸ್ತದೆ ಲೈಫ್. ಇನ್ನು ಇದರಿಂದಾಗಿನ ಈ ಟೈಮ್ನ ನಾವೇನು ನೋಡ್ಕೊಂಡು ಹೋಗ್ತೀವಲ್ಲ, ಇದರಿಂದಾಗಿನ ಏನಾಗ್ತದಂದ್ರೆ ಒಳ್ಳೆ ಸಂಬಂಧಗಳೆಲ್ಲ ಕೆಟ್ಟು ಹೋಗ್ಯಾವ, ಒಳ್ಳೆ ಫ್ರೆಂಡ್ಶಿಪ್ ಎಲ್ಲ ಕೆಟ್ಟು ಹೋಗ್ಯಾವ. ಆದ್ರೆ ರೀಸನ್ ಏನಪ್ಪ ಅಂದ್ರೆ ಈ ಟೈಮ್ ಅನ್ನೋದು, ಅದೇ ಹೇಳ್ತಾರೆ ನೋಡಿ, ಯಾವುದೋ ಒಂದು ಡೈಲಾಗ್ ಐತಿ, ಈ ಟೈಮ್ ಅನ್ನೋದು ಪಕ್ಕಾ 420 ಅಂತ. ಅದು ಮಾತ್ರ ನನಗೆ ಅನ್ಸಾಕತ್ತೈತಿ, ಅದು 100% ನಿಜ. ಯಾಕಂದ್ರೆ ನಾವಿಲ್ಲಿ ಏನೂ ಅಂದ್ಕೊಂಡು ನಾವೇನೋ ಸಾಧಿಸ್ಬಿಡ್ತೀವಿ, ಎಲ್ಲೋ ಆಗಲಿ, ಇದೋ ಒಂದು ಫೀಲ್ಡ್ ಅಂತಲ್ಲ, ಯಾವುದೋ ಒಂದು ನಾವು ಸಾಧಿಸ್ಬಿಡ್ತೀವಿ ನಮ್ಮ ಜೀವನದಲ್ಲಿ. ನಾವು ಏನಂದ್ರೆ ಟೈಮ್ ಎಲ್ಲ ಇಟ್ಕೊಂಡು ಬಂದೀವಿ, ಸೊ ಇಲ್ಲೇನೋ ನಮ್ಗೆ ಅಚೀವ್ ಆಗಿಬಿಡ್ತೈತಿ. ಯಾವುದೂ ಇಲ್ಲ ರೀ ಲೈಫ್ ಒಳಗೆ. ಟೈಮ್ ಬರಬೇಕು, ನಿಮ್ಗೆ ಒಳ್ಳೇದಾಗಬೇಕು. ಯಾವ ದೇವ್ರು ಯಾವ್ರಿದು ಯಾರೂ ಏನೂ ಮಾಡಂಗಿಲ್ಲ. ಟೈಮ್ ಸರಿ ಇಲ್ಲ ಅಂತಂದ್ರೆ ಆ ಶನಿದೇವನು ಬಿಡಂಗಿಲ್ಲ ಅಂತ ನಿಮ್ಗೆ, ಹಂಗೆ ಬೆನ್ನು ಹತ್ಕೊಂಡ್ಬಿಟ್ಟಿರ್ತಾನೆ. ಅದಕ್ಕೆ ನಾವಿಲ್ಲಿ ಯಾರ ಮೇಲೆ ಡಿಪೆಂಡ್ ಆಗಕ್ಕೆ ಹೋಗಿ. ಇದೆಲ್ಲ ಆಯಿತು, ಟೈಮ್ ಸರಿ ಇಲ್ಲ ಅಂತ ಹೇಳಕ್ಕೆ ಏನಪ್ಪ ಅಂದ್ರೆ ಸುಮ್ಮನೆ ನಾವೇನೋ ಹೋಗ್ತಾ ಇರ್ತೀವಿ. ನನ್ನ ಮುಂದೆ ಒಂದಿಷ್ಟು ಹುಡುಗರು ಬಂದು, ಒಂದಿಷ್ಟು ಮಕ್ಕಳು ಬಂದು, ಸಣ್ಣ ಹುಡುಗರು. ಸುಮ್ಮನೆ ಹೊಂಟೆ, ನನ್ನ ಪಾಡಿ ನಾ ಹೊಂಟೇನಿ, ಅವ್ರ ಪಾಡಿಗೆ ಅವರು ಹೊಂಟಾರ. ಸುಮ್ಮನೆ ಹೋಗ್ಬೇಕಿಲ್ಲೋ, ಬಂದು ಡಿಕ್ಕಿ ಹೊಡ್ಕೋತಾನ ಹೋಗ್ತಾವ, ಡಿಕ್ಕಿ ಹೊಡ್ಕೊತ ಹೋಗ್ತಾವ. ನಾವೇನಾದರೂ ಮಾತಾಡಿದ್ರೆ ಮತ್ತು ಅವು ಏನೋ ನಾನೇನೋ ಯಾಕಂದ್ರೆ ಟೈಮ್ ಸರಿ ಇಲ್ಲ ಅಂತಂದಾಗ ಅವು ಬಂದು ನನಗೆ ಹೊಡೆ ಚಾನ್ಸಸ್ನೂ ಇರ್ತದೆ ಅಂತ ಹೇಳಿ ನಾನು ಸುಮ್ಮನಿದ್ಬಿಟ್ಟೆ. ಏನು ಬೇಡಪ್ಪ, ಇವು ಯಾರ ಆಗಲಿ ಟೈಮ್ ಸರಿ ಇಲ್ಲ ಅಂತಂದ್ರೆ ಅವರು ಬಂದು ಹಾಕ್ತಾರೆ ನಾಲ್ಕು. ನಾವೇನಾದರೂ ಅನ್ನೋದು, ಅವ್ರೇನಾದರೂ ಅನ್ನೋದು ಇಲ್ಲ. ರೋಡ್ ಸೈಡ್ ಹೋಗ್ತಿರ್ನಿ, ರೋಡ್ ಸೈಡಿಂದ ಹೋಗ್ತಿರ್ತೇವೆ ಹಿಂಗೆ ಹಚ್ಕೊಂಡು, ಬೇಡಪ್ಪ ಯಾರು ಬೇಡ ತಂಟಿನ ಬೇಡ ಅಂತ ಸುಮ್ಮನೆ ಹೋಗ್ತಿರ್ತೈತೆ ರೀ ಗಾಡಿ, ಅದು ಬಂದು ಕೂತ್ಕೊಂಡು ಹೋಗಿರ್ತದೆ. ಇದ್ರ ಮೇಲೆ ಏನು ಹೇಳೋಕ್ಕಾಕೈತಿ? ಟೈಮ್ ಅನ್ನೋದೇನಪ್ಪ ಪಕ್ಕ 420ನೇ. ಹಗ್ಗನೂ ಚಲೋ ಇರೋ ಸುತ್ತಿಟ್ಟಿರ್ತೇವೆ ಹಗ್ಗ, ಆ ಹಗ್ಗನೂ ಹಾವೇ ಆಗೋದು. ಕಲ್ಲು ಸಹಿತ ಏನಂದ್ರೆ
ಅಲ್ಲ ಹೂವು ಸಹಿತ ಕಲ್ಲಾಗೋದು ಟೈಮ್ ಸರಿ ಇಲ್ಲ. ಅದ ಟೈಮ್ ಸರಿ ಇತ್ತಪ್ಪ ಅಂತಂದ್ರೆ ಹೋಗೋ ದಾರಿ ಒಳಗೆ ಹೂವು ಎಲ್ಲಿ ಹೋಗಿರಲ್ಲ, ನೀವು ಅನ್ಕೊಂಡು ಹೋಗಿರಂಗಿಲ್ಲ ನಾ ಈ ಕೆಲಸ ಮಾಡಬೇಕು. ಎಷ್ಟೆಷ್ಟು ನಾನು ಇಂಟರ್ವ್ಯೂಗೆಲ್ಲ ಹೋಗಿದ್ದೆ. ಆ ಹೋದಾಗೆಲ್ಲ ನಾ ಅಂದ್ಕೊಂಡೇ ಇಲ್ಲ, ಸುಮ್ಮನೆ ಹೋಗಿದ್ವಲ್ಲ ಒಂಥರ ಖುಷಿ ಆಗ್ತಿತ್ತು ಸೆಲೆಕ್ಷನ್ ಆಗಿದ್ದು. ಯಾಕಂದ್ರೆ ನನಗೆ ಆವಾಗಿನ ಸಿಚುವೇಶನ್ ಒಳಗೆ ಆ ಕೆಲಸ ನನಗೆ ಬೇಕಾಗಿರಲಿಲ್ಲ, ಅವೆಲ್ಲ ಸೆಲೆಕ್ಷನ್ ಆಗವು. ಇವಾಗೆಲ್ಲ ಅನ್ಕೊಂಡು ಏನೋ ಒಂದು ಕೆಲಸ ಮಾಡೋಕೆ ಹೋಗ್ತಿರ್ತೇವೆ, ಯಾವುದಕ್ಕೂ ಸೆಲೆಕ್ಷನ್ ಆಗೋದಿಲ್ಲ, ತಲೆ ಕೆಟ್ಟು ಹೋಗ್ತೈತಿ. ಇದೆಲ್ಲ ನೋಡಿದ್ರೆ ಏನು ಟೈಮ್ ಅಪ್ಪ ಇದು ಅನಿಸ್ತದ. ಇದ್ರ ಬಗ್ಗೆ ಯಾಕೆ ಮಾತಾಡ್ಲಿಕ್ಕತ್ತಾರ? ಹೌದು, ನನಗೆ ಆಗಿರೋಂಥ ಅನುಭವ ಇದು. ಈ ಟೈಮ್ ಬಗ್ಗೆ ಸ್ವಲ್ಪ ಹೇಳಬೇಕು ಅಂತ ಅನಿಸ್ತ. ನಾವೆಲ್ಲ ಏನೇನೋ ಒಂದು ಹುಡ್ಕೋತೇವಿ, ಏನೇನೋ ಒಂದು ಫಂಕ್ಷನ್ ಆಯಿತು, ಏನೋ ಒಂದು ಮಾಡಲಿಕ್ಕೆ ಇಷ್ಟಪಟ್ಕೊಂಡು ಹೋದ್ರೂ, ಅಥವಾ ಯಾವುದಾದ್ರೂ ಒಂದು ಕೆಲಸ ಹುಡ್ಕೊಂಡು ಹೋದ್ವಿ, ಟೈಮ್ ಸರಿ ಇಲ್ಲ ಅಂತಂದ್ರೆ ಯಾವ ಒಂದು ಇದನ್ನು ನಿಮ್ಗೆ ಹುಡ್ಕೊಂಡು ಬರೋಂಗಿಲ್ಲ. ಟೈಮ್ ಸರಿ ಇತ್ತು, ಯಾವುದು ಬರಬಾರ್ದಲ್ಲ ಅವೆಲ್ಲ ಹುಡ್ಕೊಂಡು ನಿಮ್ಮ ಮನೆಗೆ ಬಂದಿರ್ತಾವೆ. ಇವೆಲ್ಲ ಫ್ಯಾಕ್ಟ್ ಆಗಿರ್ಬೋದು ನಿಮ್ಮ ಲೈಫ್ ಒಳಗೂ. ಈ ಒಂದು ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಅನಿಸ್ತು. ಯಾಕಂದರೆ ಈ ವಿಷಯ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿರುವಂಥ ವಿಷಯ ಅಂತಲೂ ಹೇಳ್ಬೋದು. ಬಟ್ ಏನಂದ್ರೆ ಓವರಾಲ್ ಎಲ್ಲರ ಲೈಫ್ ಒಳಗೂ ನಡೆಯುವಂಥ ವಿಷಯನೇ ಇದು. ಸೊ ಹಾಗಾಗಿ ಈ ವಿಷಯ ಇಷ್ಟ ಆಯಿತು, ಇದ್ರ ಬಗ್ಗೆ ಮಾತಾಡೋಣ ಸ್ವಲ್ಪ ಅಂತ ಹೇಳಿ ಬಂದೆ. ಈ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ. ಸಿಂಪಲ್ ಆಗಿನ ಅದ, ಲೈಫ್ ಇರೋದ ಹಿಂಗೆ. ಇದನ್ನು ನಾವು ಏನಂದ್ರೆ ಖುಷಿಯಿಂದ ಎಲ್ಲ ಜೊತೆ ನಕ್ಕೋತ ಇದ್ಕೊಂಡು, ನೀವು ಏನಾದರೂ ನಗರ ಟೈಮ್ ಸರಿ ಇಲ್ಲ ಅಂತಂದ್ರೆ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ, ಅದನ್ನೊಂದು ಹೇಳ್ತೀನಿ ನಾನು. ಇದ್ದಾಗ ಏನಂದ್ರೆ ಎಲ್ಲರನ್ನೂ ವಿಚಾರಿಸ್ಕೊಂಡು ಎಲ್ಲರಿಗೂ ಖುಷಿ ಪಡಿಸ್ಕೋತಾ ಇರೋದ ಲೈಫ್ ಅಷ್ಟು ಬಿಟ್ಟರೆ ಏನೂ ಇಲ್ಲ. ಸೊ ಇವತ್ತಿನ ಒಂದು ವಿಡಿಯೋನ ಮುಗಿಸೋಣಂತ. ಈ ವಿಡಿಯೋ ಏನಾದರೂ ಇಷ್ಟ ಆಗಿತ್ತಪ್ಪ ಅಂತ ನೀವು ಮೊದಲು ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ನ ಮಾಡಬೇಕು. ಸೊ ಬೆಲ್ ಬಟನ್ ಅಂತೂ ಒತ್ತಲೇಬೇಕು ನೀವು. ಆಲ್ ಅನ್ನೋ ಆಪ್ಷನ್ನು ಕೊಡ್ರಿ. ಹಾಗೆ ಹೆಚ್ಚು ಜನಕ್ಕಂದರೆ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿರಿ.